ವೈಭವ್ ಸೂರ್ಯವಂಶಿ ಆಟಕ್ಕೆ ಬ್ರೇಕ್ ಬೀಳುತ್ತಾ 21 ವರ್ಷಕ್ಕೆ ನಿವೃತ್ತರಾಗ್ತಾರ ವೈಭವ್ ಸೂರ್ಯವಂಶಿ. ವೈಭವ್ ಸೂರ್ಯವಂಶಿ ಆಟಕ್ಕೆ ಬ್ರೇಕ್ ಬೀಳುತ್ತಾ ಅನ್ನುವಂತ ಪ್ರಶ್ನೆ. 21 ವರ್ಷಕ್ಕೆ ನಿವೃತ್ತರಾಗ್ಬಿಡ್ತಾರ ವೈಭವ್ ಸೂರ್ಯವಂಶಿ. ಸೂರ್ಯವಂಶಿ ಕರಿಯರ್ ಬಗ್ಗೆ ಮಾಜಿ ಕ್ರಿಕೆಟಿಗನ ಮಾತು. IPL ನಲ್ಲಿ ಸೆನ್ಸೇಷನ್ ಸೃಷ್ಟಿಸಿರುವಂತ ವೈಭವ್ ಸೂರ್ಯವಂಶಿ ಹೊಡಿಬಡಿ ಆಟಕ್ಕೆ ಸಿಕ್ಕಾಪಟ್ಟೆ ಫೇಮಸ್ ಆಗಿರುವ 15ರ ತರುಣ. ವೈಭವ್ ಸೂರ್ಯವಂಶಿ ಆಟಕ್ಕೆ ಬ್ರೇಕ್ ಬೀಳುತ್ತಾ. IPL ನಲ್ಲಿ ತಮ್ಮದೇ ಆದಂತಹ ಛಾಪನ್ನ ಮೂಡಿಸಿಕೊಂಡು ಸೆನ್ಸೇಷನ್ ಕ್ರಿಯೇಟ್ ಮಾಡುವಂತ ವೈಭವ್ ಸೂರ್ಯವಂಶಿ ಇದೀಗ 15 ವರ್ಷ. ಯಾಕೆ 21 ವರ್ಷಕ್ಕೆ ನಿವೃತ್ತರಾಗ್ತಾರ ವೈಭವ್ ಸೂರ್ಯವಂಶಿ ಅನ್ನುವಂತ ಮಾತು ಬರ್ತಾ ಇದೆ ಇಲ್ಲಿ. ಮಾಜಿ ಕ್ರಿಕೆಟಿಗನ ಮಾತಿದು. ಸೂರ್ಯವಂಶಿ ಕರಿಯರ್ ಬಗ್ಗೆ ಮಾಜಿ ಕ್ರಿಕೆಟಿಗ ಮಾತನಾಡಿರುವಂಥದ್ದು. ನೋಡಿ, ಈಗಾಗಲೇ ಕ್ರಿಕೆಟ್ ಲೋಕದಲ್ಲಿ ಯಾವ ರೀತಿಯಾಗಿ ಫೇಮಸ್ ಆಗಿದ್ದಾರೆ. 15 ವರ್ಷ ಅಂತ ಅಂದ್ರು ಅವರ ಆಡುವಂಥ ರೀತಿ ಇದೆಯಲ್ಲ, ಯಾರಿಗೂ ಕೂಡ ನಾನು ಕಮ್ಮಿ ಇಲ್ಲ ಅನ್ನುವಂಥ ರೀತಿಯಲ್ಲಿ ಆಟವನ್ನು ಆಡ್ತಾ ಇದ್ದಾರೆ. ಸಿಕ್ಸರ್ ಫುಲ್ ಎಲ್ಲ ಕೂಡ ಆಟದಲ್ಲಿ ಗೇಮ್ನಲ್ಲೂ ಕೂಡ ಸಿಕ್ಸನ್ನು ಬಾರಿಸಿ ಫೇಮಸ್ ಆಗಿರುವಂಥ ವೈಭವ್ ಸೂರ್ಯವಂಶಿ ಬ್ಯಾಟಿಂಗಿಗೆ ಸಾಕಷ್ಟು ಜನ ಫಿದಾ ಆಗಿರುವಂಥದ್ದು. ವೈಭವ್ ಸೂರ್ಯವಂಶಿ ಜರ್ನಿ ಬಗ್ಗೆ ಸ್ಫೋಟಕ ಭವಿಷ್ಯ. ಸೂರ್ಯವಂಶಿ ಹೊಡಿಬಡಿ ಆಟ ಆಡಿದ್ರೆ ಕಷ್ಟ. 21 ವರ್ಷ ತುಂಬುವಷ್ಟರೊಳಗೆ ಸುಸ್ತಾಗಿ ನಿವೃತ್ತಿ ಆಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಅಷ್ಟೊತ್ತಿಗೆ ಎಲ್ಲಾ ದಾಖಲೆಗಳನ್ನ ಉಡಿಸಿ ಮಾಡ್ತಾರೆ. ಬದುಕಿಗೆ ಬೇಕಾಗುವಷ್ಟನ್ನು ವೈಭವ್ ಸೂರ್ಯವಂಶಿ ದುಡಿತಾರೆ. ಇಂಗ್ಲೆಂಡ್ ಮಾಜಿ ಆಟಗಾರ ಫಿಲ್ ಟಫೆಲ್ ಸ್ಫೋಟಕ ಹೇಳಿಕೆ ಇದು. ಸೋಷಿಯಲ್ ಮೀಡಿಯಾದಲ್ಲಿ ಸಂಚಲನ ಮೂಡಿಸಿದ ಟಫೆಲ್. ಈಗಾಗಲೇ ಅವರ ಆಟ ಯಾವ ರೀತಿಯಾಗಿದೆ, 21 ವರ್ಷ ತುಂಬುವಷ್ಟರಲ್ಲಿ ಸುಸ್ತಾಗ್ಬಿಡ್ತಾರೆ, ನಿವೃತ್ತಿ ಆಗ್ಬಿಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇಂಗ್ಲೆಂಡ್ನ ಮಾಜಿ ಆಟಗಾರ ಫಿಲ್ ಟಫೆಲ್ ಸ್ಫೋಟಕ ಹೇಳಿಕೆ ಸೋಷಿಯಲ್ ಮೀಡಿಯಾದಲ್ಲಿ ಸಂಚಲನ ಮೂಡಿಸ್ತಾ ಇದೆ ಟಫೆಲ್ ಅವರ ಈ ಒಂದು ಹೇಳಿಕೆ. ಯಾಕಂದ್ರೆ ಈಗಾಗಲೇ ನೋಡಿ 15 ವರ್ಷದವರಾಗಿದ್ರಿಂದ ಯಾವ ರೀತಿ ಆಡ್ತಾ ಇದ್ದಾರೆ, ಅದಕ್ಕೆ ಯಾವ ರೀತಿಯಾಗಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ಇನ್ನು ಬ್ಯಾಟಿಂಗ್ ಮಾಡೋದ್ರಲ್ಲೂ ಕೂಡ ಎತ್ತಿದ ಕೈ, ಅಂದರೆ ಅಷ್ಟರ ಮಟ್ಟಿಗೆ ತಮ್ಮದೇ ಆದಂಥ ಒಂದು ಚಾಪನ್ನು ಮೂಡಿಸ್ಕೊಂಡು ಆಟವನ್ನು ಮುಂದುವರಿಸುವಂಥದ್ದು ವೈಭವ್ ಸೂರ್ಯವಂಶಿ. ಸೊ ಇದರಲ್ಲಿ ನೋಡಿ, ಈಗ ಕ್ರಿಕೆಟ್ ಲೋಕದಲ್ಲಿ ಒಂದು ರೀತಿಯಾಗಿ ನಾವು ಗಮನಿಸ್ಬೋದು ಎಷ್ಟರ ಮಟ್ಟಿಗೆ ಸಿಕ್ಸರ್ ಅನ್ನ ಬಾರಿಸಿ ಫೇಮಸ್ ಆಗಿದ್ದಾರೆ. ಎಲ್ಲರೂ ಕೂಡ ತಮ್ಮತ್ತ ತಿರುಗಿ ನೋಡುವಂಥ ರೀತಿಯಲ್ಲಿ ಮಾಡಿರುವಂಥದ್ದು. ಈಗೇನು ನಾವು ಹಿಂದಿನ ದಾಖಲೆಗಳನ್ನು ನೋಡ್ತೀವಿ, ದಾಖಲೆಗಳನ್ನು ಉಡಿಸಿ ಮಾಡುವಂಥ ಹಂತದಲ್ಲಿ ಬೆಳೀತಾ ಇದ್ದಾರೆ. ಇನ್ನು 21 ವರ್ಷ ಆಯಿತು ಅಂತ ಅಂದಾಗ ಕೆಲವೊಂದು ಏಜಿನ ಕಾರಣಕ್ಕಾಗಿ ಕೆಲವೊಂದು ಡಿಲೇ ಆಗ್ತಾ ಇದೆ. ಬಟ್ ಅಷ್ಟರಲ್ಲಿ ಎಲ್ಲವನ್ನ ಕೂಡ ದುಡಿಯುವಂಥ ಸಾಮರ್ಥ್ಯ ಇದೆ ಅಂತ ಹೇಳ್ತಾ ಇದ್ದಾರೆ.